ಮುಖ್ಯಮಂತ್ರಿಗಳ ಡಿಸಿಷನ್ ಬಗ್ಗೆ ಕೂಡ ಉಲ್ಲೇಖ ಇದೆ. ಇದೆಲ್ಲದರ ಬಗ್ಗೆ ಉಲ್ಲೇಖ ಇರಬೇಕಾದ್ರೆ ಇನ್ನೇನು ಮಿಸ್ಸಿಂಗ್? ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿರ್ತಾರ ರಾಜ್ಯಪಾಲರು ಕೇವಲ 2 ಪುಟಗಳ ಉತ್ತರದಲ್ಲೂ ಕೂಡ ಏನೆಲ್ಲ ವಿವರಗಳನ್ನ ಕೊಡಬೇಕಾಗಿತ್ತು ಎಲ್ಲ ವಿವರಗಳನ್ನ ಕೊಟ್ಟಿದ್ದಾರೆ ಅನ್ನೋದು ತುಷಾರ್ ಮೆಹ್ತಾ ಅವರ ವಾದ. ನೋಡಿ ಹೇಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ದಿನಾಂಕಗಳನ್ನ ಉಲ್ಲೇಖ ಮಾಡಿ ತರಾತುರಿಯಲ್ಲಿ ನಿರ್ಧಾರ ತಗೊಂಡ್ಬಿಟ್ರು. ರಾಜ್ಯಪಾಲರು ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಅಂದ್ರೆ ಜುಲೈ 31ಕ್ಕೆ ಪ್ರಾಸಿಕ್ಯೂಷನ್ಗೆ ಕೇಳಿ ಸ್ನೇಹಮಿ ಕೃಷ್ಣ ಅವರು ಹೋಗ್ತಾರೆ. ಆಮೇಲೆ ಆಗಸ್ಟ್ 1ಕ್ಕೆ ಕ್ಯಾಬಿನೆಟ್ನ ಉತ್ತರವನ್ನ ಕೇಳಲಾಗತ್ತೆ, ಕೊಟ್ಟಿರುತ್ತೆ. ಆಗಸ್ಟ್ 3ನೇ ತಾರೀಕು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆಗಸ್ಟ್ 16ಕ್ಕೆ ಆದೇಶನೇ ಕೊಟ್ಬಿಟ್ರು. ಹಿಂಗೆ ಡೇಟ್ ಕೊಟ್ಟು ವಾದವನ್ನ ಮಂಡಿಸಿದ್ರು. ಅದೇ ರೀತಿಯಲ್ಲಿ ತುಷಾರ್ ಮೆಹ್ತಾ ಅವರು ವಿತ್ ಡೇಟ್ಸ್ ಉತ್ತರವನ್ನ ಕೊಡ್ತಾ ಬಂದಿದ್ದಾರೆ. ಜುಲೈ 26ನೇ ತಾರೀಕು ಸಿಎಂಗೆ ನೋಟಿಸ್ ಕೊಟ್ಟಿದ್ರು. 31ಕ್ಕೆ ಕ್ಯಾಬಿನೆಟ್ಗೆ ನೋಟಿಸ್ ಕೊಟ್ಟು ಕ್ಯಾಬಿನೆಟ್ ಉತ್ತರ ಕೊಡ್ಲಿ ಅಂತ ಹೇಳಿ ಅಪೇಕ್ಷೆ ಮಾಡಿದ್ರು. ಇದೆಲ್ಲವನ್ನ ನಾವು ಗಮನಿಸಿದಾಗ ಎಲ್ಲೂ ಕೂಡ ತರಾತುರಿ ಅನ್ನೋದಿಲ್ಲ. ದೂರಿನ ಅಂಶಗಳ ಆಧಾರದ ಮೇಲೇನೆ ನೋಟಿಸ್ ಅನ್ನ ನೀಡಿರೋದು. ದೂರಿನಲ್ಲಿ ಮೇಲ್ನೋಟಕ್ಕೆ ತಪ್ಪಾಗಿರೋದು ನಿಜ ಅಂತ ಹೇಳಿ ರಾಜ್ಯಪಾಲರಿಗೆ ಅನ್ನಿಸಿದ ಮೇಲೆ ಅವರು ಈ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಅಲ್ಲಿಗೆ ತರಾತುರಿಯ ನಿರ್ಧಾರ ಅನ್ನೋ ವಾದ ಏನಿದೆ ಅದು ಸರಿಯಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರೇನು ವಾದ ಮಂಡಿಸಿದ್ರು ಅದು ಸರಿಯಲ್ಲ ಅನ್ನೋದು ತುಷಾರ್ ಮೆಹ್ತಾ ಅವರ ಕೌಂಟರ್ ಆರ್ಗ್ಯುಮೆಂಟ್. ಹೈಕೋರ್ಟ್ನಲ್ಲಿ ನಡೀತಾ ಇರುವ ವಾದ ಮಂಡನೆಯ ಇಂಪಾರ್ಟೆಂಟ್ ಅಂಶಗಳನ್ನ ನೀವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರ ಪರ ಇದೀಗ ತುಷಾರ್ ಮೆಹ್ತಾ ಅವರ ವಾದ ಮುಂದುವರೆದಿದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯಪಾಲರ ನೋಟ್ನಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ರಾಜ್ಯಪಾಲರು ಪ್ರಾಥಮಿಕ ಮಾಹಿತಿ ಆಧರಿಸಿ ಆದೇಶ ನೀಡಿದ್ದಾರೆ. ತಮ್ಮ ಅಧಿಕಾರ ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಆರ್ಟಿಕಲ್ 163 ಅದರ ಪ್ರಕಾರ ಸಚಿವ ಸಂಪುಟದ ಸಲಹೆ ಅನುಸರಿಸಬೇಕಂತ ಏನಿಲ್ಲ. ಇಲ್ಲಿ ಸಿಎಂ ವಿರುದ್ಧ ದೂರು ಬಂದಿದೆ, ಸಂಶಯ ಬಂದಿದೆ, ಹಾಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ತುಷಾರ್ ಮೆಹ್ತಾ ಅವರು ತಮ್ಮ ವಾದ ಮಂಡನೆ ಮಾಡ್ತಿದ್ದಾರೆ. ಅಂದ್ರೆ ಆರ್ಟಿಕಲ್ 163 ಏನ್ ಹೇಳುತ್ತೆ, ರಾಜ್ಯಪಾಲರು ಯಾವ್ದಾದ್ರೂ ಪ್ರಮುಖವಾದ ನಿರ್ಣಯವನ್ನ ಕೈಗೊಳ್ಳೋ ಸಂದರ್ಭದಲ್ಲಿ ಸಚಿವ ಸಂಪುಟದ ಸಲಹೆಯನ್ನ ಪಡಿಬೇಕು ಅಂತಿದೆ. ಅದನ್ನ ಪಾಲನೆ ಮಾಡಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. 163ರ ಅಡಿಯಲ್ಲೇನೆ ಸಚಿವ ಸಂಪುಟದ ಉತ್ತರವನ್ನ ಕೇಳಿದ್ದಾರೆ, ರಾಜ್ಯಪಾಲರು ಪಡ್ಕೊಂಡಿದ್ದಾರೆ. ಅವರು ವಿಡ್ರಾನೇ ಮಾಡ್ಕೊಂಬಿಡಿ ಅಂತ ಹೇಳಿದ್ದಾರೆ ಸಚಿವ ಸಂಪುಟದವರು. ಅದನ್ನ ಪಾಲನೆ ಮಾಡಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಆರ್ಟಿಕಲ್ 163ರ ಪ್ರಕಾರ ಕೇವಲ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದನ್ನ ಪಡ್ಕೊಳ್ಬೇಕು, ಪಾಲನೆ ಮಾಡಬೇಕು ಅನ್ನೋ ಕಡ್ಡಾಯ ಇಲ್ಲ. ಈ ವಿಚಾರವನ್ನ ಕೂಡ ಬಹಳ ಪ್ರಬಲವಾಗಿ ವಾದ ಮಂಡನೆ ಸಂದರ್ಭದಲ್ಲಿ ಬಳಸಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು. ಅಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಅನ್ನ ರಬ್ಬಿಶ್ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡಿಬಿಟ್ರು ರಾಜ್ಯಪಾಲರು. ಕ್ಯಾಬಿನೆಟ್ನಲ್ಲಿ 20 ರೀಸನ್ ಅನ್ನ ಕೊಡಲಾಗಿತ್ತು, 20 ಕಾರಣಗಳು ಯಾಕೆ ತನಿಖೆಗೆ ಅನುಮತಿಯನ್ನ ನೀಡಬಾರದು ರಾಜ್ಯಪಾಲರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಒಂದನ್ನ ಕೂಡ ಪರಿಗಣಿಸಲಿಲ್ಲ ರಾಜ್ಯಪಾಲರು. ಫ್ರೆಂಡ್ಲಿ ಗವರ್ನರ್ ಅನ್ನೋ ರೀತಿಯಲ್ಲಿ ವರ್ತಿಸ್ಬಿಟ್ರು. ಅಂದ್ರೆ ಹಾದಿ ಬೀದಿಯಲ್ಲಿ ಹೋಗೋರು ಬಂದ್ಬಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಕೂಡ ಕೊಡೋಕ್ ನಾನು ರೆಡಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿಬಿಟ್ರು ರಾಜ್ಯಪಾಲರು ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ರು. ಅದಕ್ಕೆ ತುಷಾರ್ ಮೆಹ್ತಾ ಅವರು ಇವತ್ತು ಕೌಂಟರ್ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ ಹೇಳ್ತಿದ್ದಾರೆ, ನೋಡಿ 163 ಆರ್ಟಿಕಲ್ ಹೇಳೋದು ಕೇವಲ ಸಲಹೆಗಳನ್ನ ಪಡೆದುಕೊಳ್ಳಿ ಸಚಿವ ಸಂಪುಟದ ಸದಸ್ಯರಿಂದ ಅಂತಿದೆ. ಅದನ್ನ ಪಾಲನೆ ಮಾಡಲೇಬೇಕು ಕಡ್ಡಾಯವಾಗಿ ಅಂತ ಎಲ್ಲಿದೆ? ಅಲ್ಲಿಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ದು ಸರಿಯಲ್ಲ ಹೇಳಿ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ ತುಷಾರ್ ಮೆಹ್ತಾ. ಬಹಳ ಕುತೂಹಲ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಕ್ಷಣ ಕ್ಷಣಕ್ಕೂ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾರಣ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿರುವಂತಹ ಅಂಶಗಳು, ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಾ ಇರುವಂತಹ ಅಂಶಗಳು ಒಂದಷ್ಟು ಹಳೆ ಕೇಸ್ಗೆ ಸಂಬಂಧಪಟ್ಟಂತೆ ಉದಾಹರಣೆಯಾಗಿ ಮುಂದೆ ಇಟ್ಕೊಂಡು ಒಂದಷ್ಟು ಅಂಶಗಳನ್ನ ಕೂಡ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಲಲಿತಾ ಕುಮಾರಿ ಅವರ ಕೇಸನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರು ಕ್ಯಾಬಿನೆಟ್ ನಿರ್ಧಾರವನ್ನ ಪುರಸ್ಕಾರ ಮಾಡಬೇಕಾಗಿತ್ತು, ರಾಜ್ಯಪಾಲರು ಅದನ್ನ ಕಡೆಗಣಿಸಲಾಯಿತು. ತರಾತುರಿಯಲ್ಲಿ ನಿರ್ಧಾರ ಕೈಗೊಂಡ್ರು, ವಿವೇಚನೆ ಬಳಸದೆ ರಾಜ್ಯಪಾಲರ ಆದೇಶ ಆಗಿದೆ. ಇದೆಲ್ಲವನ್ನ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಪರವಾಗಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ತುಷಾರ್ ಮೆಹ್ತಾ ಅವರು ಹೇಳ್ತಿದ್ದಾರೆ, ಕ್ಯಾಬಿನೆಟ್ ನಿರ್ಧಾರವನ್ನ ಪಾಲಿಸಲೇಬೇಕು ಅನ್ನೋ ನಿಯಮ ಇಲ್ಲ ಅಂತ.
ಮೂಡಾದ ಸಭೆಯಲ್ಲಿ ಸಿಎಂ ಪುತ್ರ ಇದ್ರು. ಯತೀಂದ್ರ ಮೂಡಾ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಹಣ ಕೂಡ ಮಾಹಿತಿ ಕೊಟ್ಟಿತ್ತು. ಈಗ ಮೂಡಾ ಹಗರಣದ ಬಗ್ಗೆ ಆರೋಪಗಳಿದೆ. ಮೂಡಾದ ಸಭೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರು ಶಾಸಕರಾದಂತಹ ಸಂದರ್ಭದಲ್ಲಿ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ತಮ್ಮ ಕುಟುಂಬಕ್ಕೆ ನಿವೇಶನ ಹಂಚಿಕೆಯ ನಿರ್ಧಾರವನ್ನ ಸ್ವತಃ ಆಗ ಶಾಸಕರಾದಂತಹ ಡಾಕ್ಟರ್ ಯತೀಂದ್ರ ಅವರೇ ಕೈಗೊಂಡಿದ್ರು ಅಂತ. ಇಲ್ಲಿ ಸ್ವಜನ ಪಕ್ಷಪಾತ ಆಗಿಲ್ಲ ಅನ್ನೋದರ ಬಗ್ಗೆ ಏನು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ರು. ಅಂದ್ರೆ ಈ ಸೈಟ್ ಅಲಾಟ್ ಆದ ಸಂದರ್ಭದಲ್ಲಾಗ್ಲಿ ಅಥವಾ ಈ ಸೈಟ್ ಅನ್ನ ಖರೀದಿ ಮಾಡಿದ ಸಂದರ್ಭದಲ್ಲಾಗ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯ ಉನ್ನತವಾದ ಪದವಿಗಳು ಇರಲಿಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡನೆ ಮಾಡಿದ್ರು. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ತುಷಾರ್ ಮೆಹ್ತಾ ಅವ್ರ ಕಡೆಯಿಂದ ಬರ್ತಾ ಇದೆ. ನೋಡಿ, ಸೈಟ್ ಕೊಡಬೇಕು ಅಂತ ಡಿಸಿಷನ್ ತಗೊಂಡ ಮೂಡಾದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರನೇ ಇದ್ರು. ಇದಲ್ವಾ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್? ಇಲ್ಲಿ ಸ್ವಜನ ಪಕ್ಷಪಾತ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ ತುಷಾರ್ ಮೆಹ್ತಾ ಅವರು. ಇನ್ಫ್ಯಾಕ್ಟ್ ಶ್ರುತಿ ಹೇಳ್ತಾ ಇದ್ದ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಹಿಂದೆನೇ ನಾವು ವರದಿ ಪ್ರಸಾರ ಮಾಡಿದ್ವಿ ವಿತ್ ಡಾಕ್ಯುಮೆಂಟ್ಸ್, ದಾಖಲೆಗಳ ಸಮೇತ. ಯಾವ ರೀತಿ ಮೂಡಾದಲ್ಲಿ ನಡೆದ ಈ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಗಬೇಕು ಅನ್ನೋ ಕಾರಣಕ್ಕೆ ನಡೆದ ಮೀಟಿಂಗ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಇದ್ರು. ಅವರ ಸಮ್ಮುಖದಲ್ಲೇನೆ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿತ್ತು ಅನ್ನೋದಕ್ಕೆ ದಾಖಲೆಗಳ ಸಮೇತ ಸುದ್ದಿ ಪ್ರಸಾರ ಮಾಡಿದ್ವಿ. ಇವತ್ತು ಅದೇ ವಿಚಾರವನ್ನ ಕೋರ್ಟ್ನಲ್ಲಿ ತುಷಾರ್ ಮೆಹ್ತಾ ಅವರು ತಮ್ಮ ವಾದದ ಭಾಗವಾಗಿ ಮಂಡಿಸ್ತಾ ಇದ್ದಾರೆ. ಸಿಎಂಗೆ ಶೋಕಾಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಜುಲೈ 26ರಂದು ಸಿಎಂಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅಂತ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈ ವಿಚಾರದಲ್ಲಿ ಎಜಿಯು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. 40-60 ಇಂದ 50-50ಗೆ ಸೂತ್ರ ಬದಲಾಗಿದೆ. ಮೂಡಾ ಆರೋಪದ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳೇನಾಗ್ತಾ ಇತ್ತಲ್ಲ. ಈ 50-50 ಅನುಪಾತದಲ್ಲೇ ಸೈಟ್ ಬೇಕು ಅಂತ ಕೇಳಿದ್ರು ಸಿಎಂ. ಅವರ ಪ್ರಭಾವ ಬೆಳೆಸಿ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅಧಿಕಾರದ ದುರ್ಬಳಕೆ ಆಗಿದೆ ಅನ್ನುವಂಥ ವಿಚಾರ ಇತ್ತಲ್ಲ. ಇದೆಲ್ಲವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಎಜಿಯು ಕೂಡ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಈ ವಿಚಾರದಲ್ಲಿ 40-60 ಇಂದ 50-50ಗೆ ಸೂತ್ರ ಬದಲಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮೂಡಾ ಆರೋಪದ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಫಿಫ್ಟಿಯಲ್ಲಿ ನಾವು ಸೈಟೇ ಕೇಳಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಷ್ಟು ದಾಖಲೆಗಳು ಕೂಡ ಸಿಕ್ತು. ನೋಡಿ, ಕೋರ್ಟಲ್ಲಿ ಈ ತುಷಾರ್ ಮೆಹ್ತಾ ಅವರು ಈ ಎಲ್ಲ ಅಂಶಗಳನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.